ಪ್ರಿಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ BR ಟ್ಯುಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ CSIR ನೆಟ್ ಎಕ್ಸಾಮ್ ದಿನಾಂಕ 28/2/2025 ನಡೆದಿರುವ ಪರೀಕ್ಷೆಯಲ್ಲಿ ಕೇಳಲಾದ ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ ಅನಾಲಿಸಿಸ್ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬಾರಿಗೆ ಭೇಟಿ ನೀಡಿದ್ದಲ್ಲಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈಗ ಮೊದಲಿನ ಪ್ರಶ್ನೆ, 7 ಸಂಖ್ಯೆಗಳ ಸರಾಸರಿ 71, ಅದರಲ್ಲಿ ಒಂದು ಸಂಖ್ಯೆಯನ್ನು ತೆಗೆದಾಗ ಸರಾಸರಿ 75 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಈ ಪ್ರಶ್ನೆಗೆ ಮೊದಲಿಗೆ 7 ಸಂಖ್ಯೆಗಳ ಸರಾಸರಿ 71 ಅಂಥೇಳಿ ಕೊಟ್ಟಿರುತ್ತಾರೆ. ನಾವು ಮೊದಲಿಗೆ 7 ಸಂಖ್ಯೆಗಳ ಸರಾಸರಿ 71 ಇದ್ದಾಗ 7 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕು. 7 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ 7 ಸಂಖ್ಯೆಗಳು ಗುಂಡ್ಲೆ ಅವುಗಳ ಸರಾಸರಿಯಿಂದ ಗುಣಿಸಬೇಕು. 7ಕ್ಕೆ ನಾವು 71ರಿಂದ ಗುಣಿಸಿದಾಗ 7 7 7 49 497 ಬರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಟೋಟಲ್ 7 ಸಂಖ್ಯೆಗಳು ಇರ್ತಾವೆ. ನಂತರದಲ್ಲಿ ಒಂದು ಸಂಖ್ಯೆಯನ್ನು ತೆಗೆದಾಗ ಆ 7 ಸಂಖ್ಯೆಗಳನ್ನೇ ಒಂದು ಸಂಖ್ಯೆಯನ್ನು ನಾವು ಡಿಲೀಟ್ ಮಾಡಿದ್ವಿ ಅಂತಂದ್ರೆ ಉಳಿತಕ್ಕಂಥ ಸಂಖ್ಯೆಗಳು ಎಷ್ಟಂದ್ರೆ 6 ಸಂಖ್ಯೆಗಳು ಉಳಿತಾವೆ. 6 ಸಂಖ್ಯೆಗಳು ಉಳಿದಾಗ ಅವುಗಳ ಸರಾಸರಿ ಎಷ್ಟಾಗುತ್ತದೆ ಅಂತಂದರೆ 75 ಆಗುತ್ತದೆ. ಆ 6 ಸಂಖ್ಯೆಗಳಿಗೆ 6 ಸಂಖ್ಯೆಗಳ ಸರಾಸರಿಯಿಂದ ಗುಣಿಸಿದಾಗ ನಮಗೆ 6 ಸಂಖ್ಯೆಗಳ ಮೊತ್ತ ಸಿಗುತ್ತದೆ. 75ಕ್ಕೆ ನಾವು 6ರಿಂದ ಗುಣಿಸಿದಾಗ 450, 6 ಇದ್ಲಿ 30, 6 42, 42 ಒಂದು 3 ಕೂಡಿಸಿರೋ 450. ಇಲ್ಲಿ 7 ಸಂಖ್ಯೆಗಳ ಮೊತ್ತ 497, 6 ಸಂಖ್ಯೆಗಳ ಮೊತ್ತ 450. ಎರಡರಲ್ಲಿ ನಾವು ಮೈನಸ್ ಮಾಡಿಕೊಂಡಾಗ ಡಿಲೀಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆವಾಗ 2 ಸಂಖ್ಯೆಗಳನ್ನು ಒಂದರಲ್ಲಿ ಒಂದು ವ್ಯತ್ಯಾಸ ಮಾಡಿಕೊಂಡಾಗ ಇದು 7, ಇದು 4, ಇದು 0. ಅದರ ಇಲ್ಲಿ 47 ಉತ್ತರ. ಅಂದರೆ ಡಿಲೀಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದಂದ್ರೆ ಇಲ್ಲಿ 47, 47. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ 4ನೇ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವೃತ್ತದ ಪರಿಧಿಯ ಮೇಲೆ ಇರುವ 15 ಬಿಂದುಗಳನ್ನು ಇರಿಸಲಾಗಿದೆ. 15 ಬಿಂದುಗಳಿಂದ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ನೋಡ್ರಿ, ಇಲ್ಲೊಂದು ವೃತ್ತ ಇದೆ. ಈ ವೃತ್ತದ ಮೇಲೆ ರ್ಯಾಂಡಮ್ಲಿ 1 2 3 4 5 6 ಈ ರೀತಿ ಟೋಟಲ್ ಆಗಿ ಕೊಟ್ಟಿರ್ತಕ್ಕಂಥ ಬಿಂದುಗಳ ಸಂಖ್ಯೆ ಎಷ್ಟು ಅಂದ್ರೆ 15 ಬಿಂದುಗಳು. ಆ 15 ಬಿಂದುಗಳಿಂದ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂಥೇಳಿ ಅತಿ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನಮ್ಗೆ ಒಂದು ಸರಳ ರೇಖೆ ಎಳೆಯಬೇಕಂತಂದ್ರೆ ಅಗತ್ಯ ಆಗಿರ್ತಕ್ಕಂಥ ಕನಿಷ್ಠ ಬಿಂದುಗಳು ಎಷ್ಟಂದ್ರೆ 2 ಬಿಂದುಗಳು ಬೇಕು. ನಾವಿಲ್ಲಿ ಕ್ರಮಯೋಜನೆ ಮತ್ತು ವಿಕಲ್ಪದ ಪಾಠದಿಂದ ಬರ್ತಕ್ಕಂಥ NCR ಸೂತ್ರವನ್ನು ಇಲ್ಲಿ ಬಳಕೆ ಮಾಡ್ಕೋಬೇಕು. NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. n ಅಂತಂದ್ರೆ ಒಟ್ಟು ಬಿಂದುಗಳ ಸಂಖ್ಯೆ. ಇಲ್ಲಿ ಒಟ್ಟು ಬಿಂದುಗಳು 15. ಆಮೇಲೆ r ಅಂದ್ರೆ ನಮಗಿಲ್ಲಿ ಬೇಕಾಗಿರ್ತಕ್ಕಂಥ ಬಿಂದುಗಳು. ಸರಳ ರೇಖೆಗಳಲ್ಲಿ ಎಷ್ಟು ಬಿಂದುಗಳು ಬೇಕು? ಕನಿಷ್ಠ ಅಂದರೆ 2 ಬಿಂದುಗಳು ಬೇಕು ನಮಗೆ. ಹಂಗಾರೆ ಇಲ್ಲಿ ಈ 15ರಲ್ಲಿ 2 ಬಿಂದುಗಳನ್ನು ತೆಗೆದುಕೊಂಡಾಗ ಒಟ್ಟು ಎಷ್ಟು ಸರಳ ರೇಖೆಗಳನ್ನು ರಚಿಸಬಹುದು? 15 ಫ್ಯಾಕ್ಟೋರಿಯಲ್ ಬರ್ತದೆ. ಇಲ್ಲಿ ಮೊದಲಿಗೆ 15 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 15 ಮೈನಸ್ 2 n ಮೈನಸ್ r ಇಂಟು ಇಲ್ಲಿ ಇನ್ನೊಂದು r ಫ್ಯಾಕ್ಟೋರಿಯಲ್ ಅಂತ ಹಾಕಿ ನೋಡ್ರಿ. n ಮೈನಸ್ r ಇಂಟು r ಫ್ಯಾಕ್ಟೋರಿಯಲ್. 15 ಮೈನಸ್ 2, ಅಥವಾ ಇದನ್ನು ಡೈರೆಕ್ಟಾಗಿ ನಾವು n ಮೈನಸ್ r ಇಂಟು r ಫ್ಯಾಕ್ಟೋರಿಯಲ್. r ಅಂತಂದ್ರೆ 2, ಈ 2 ಫ್ಯಾಕ್ಟೋರಿಯಲ್. ಇದನ್ನು ನೇರವಾಗಿ ಹೆಂಗೆ ಬರಿಬೋದು ಅಂದ್ರೆ 15ನ್ನು 2 ಸಲ ಕಡಿಮೆ ಮಾಡ್ಬೇಕು. ಅಂದ್ರೆ ಹೆಂಗು ಇದು 15, ಇದ್ರಾಗ ಒಂದು ಕಡಿಮೆ ಮಾಡಿದ್ವಿ ಅಂತಂದ್ರೆ 15ರಲ್ಲಿ ಒಂದು ಕಡಿಮೆ 14. ಅಂದ್ರೆ ನಾವು 2 ಸಲ ಬರ್ದಂಗೆ ಆತು. ಕೆಳಗಡೆ 2 ಐತಿ, 2 ಸಲ ಬರ್ದಂಗೆ ಆತು. ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡ್ಬೋದು? 2ರಿಂದ ಭಾಗ ಮಾಡಬೇಕು. 2ರಿಂದ ಭಾಗ ಮಾಡಿಬಿಡ್ಬೇಕು. ಅಥವಾ ನಾವು ಈ ಸೂತ್ರವನ್ನು ನಾವು ಸರಳೀಕರಣ ಮಾಡೋಕ್ಕೆ ಹೋದಾಗೂ ಇದೇ ರೀತಿ ಆನ್ಸರ್ ಬರುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ 2 1 2, 2 7 14. 15ರಿಂದ ನಾವು 7ಕ್ಕೆ ಗುಣಾಕಾರ ಮಾಡಿದಾಗ 15 7 105. ನಾವಿಲ್ಲಿ ವೃತ್ತದ ಪರಿಧಿಯ ಮೇಲಿರುವ 15 ಬಿಂದುಗಳಿಂದ ಎಳೆಯಬಹುದಾಗಿರ್ತಕ್ಕಂಥ ಸರಳ ರೇಖೆಗಳ ಸಂಖ್ಯೆ 105
ಆದ್ದರಿಂದ ಇಲ್ಲಿ ಮೊದಲನೇ ಆಯ್ಕೆ ಸರಿಯಾಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ, 20 ಜನ ನಿರ್ದೇಶಕರು ಒಂದು ಸಭೆಯಲ್ಲಿ ಸೇರಿರುತ್ತಾರೆ. 6 ಜನ ಪರಸ್ಪರ ಕೈ ಕುಲುಕುತ್ತಾರೆ, ಆದರೆ ಉಳಿದ 14 ಜನ ಪರಸ್ಪರ ಕೈ ಕುಲುಕುವುದಿಲ್ಲ. ಹಾಗಾದರೆ ಅಲ್ಲಿ ಏರ್ಪಟ್ಟಿರ್ತಕ್ಕಂಥ ಹಸ್ತಲಾಘವಗಳ ಸಂಖ್ಯೆ ಎಷ್ಟು? ನೋಡಿರಿ, ಮೊದಲಿಗೆ ಇಲ್ಲಿ 6 ಜನ ಪರಸ್ಪರ ಏನು ಮಾಡ್ತಾರೆ ಅಂದ್ರೆ ಕೈ ಕುಲುಕುತ್ತಾರೆ. ಆಮೇಲೆ ಇನ್ನು ಉಳಿದಿರ್ತಕ್ಕಂಥ 14 ಜನ ಏನು ಮಾಡ್ತಾರೆ ಅಂದ್ರೆ ಪರಸ್ಪರ ಅವ್ರು ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ಆ ಶೇಕ್ ಹ್ಯಾಂಡ್ ಮಾಡೋದಿಲ್ಲ ತಂದಾಗ ಒಟ್ಟು ಹಸ್ತಲಾಘವಗಳ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋದನ್ನು ನೋಡ್ಬೇಕು. ಮೊದಲಿಗೆ ನಾವು 20 ಜನರನ್ನು ತೆಗೆದುಕೊಂಡಾಗ ಈಗ ನಾವೇನು ಪ್ರಾಬ್ಲಮ್ ಬಿಡಿಸಿದ್ರಲ್ಲ NCR ಸೂತ್ರ, ಕೈಗಳು ಪರಸ್ಪರ ಶೇಕ್ ಹ್ಯಾಂಡ್ ಮಾಡಬೇಕಂತಂದ್ರೆ 2 ಕೈಗಳು ಬೇಕು ನಮಗೆ. ಈಗ ಇದೇ ರೀತಿ NCR ಸೂತ್ರದ ಮೂಲಕ ನಾವು ಬಿಡಿಸ್ಬೇಕು. ನಾವಿಲ್ಲಿ ಒಟ್ಟು 20 ಜನ ಆದರು. ಹಸ್ತಲಾಘವ ಮಾಡಬೇಕಾದ್ರೆ 2 ಕೈ ಸೇರಬೇಕು, ಅದಕ್ಕೆ ಇಲ್ಲಿ 2 ಆಯ್ಕೆ. 20 ಜನ ಏನು ಮಾಡಿಲ್ಲ, ಬಟ್ ನಾವು ಇದನ್ನು ಮಾಡೋಣ ಫಸ್ಟ್. 20 ಜನ ಹಸ್ತಲಾಘವ ಮಾಡಿದರೆ ಎಷ್ಟಾಗ್ತಿತ್ತು ಅಂಥೇಳಿ ಇದು ನೇರವಾಗಿ ನಾವು ಹೆಂಗೆ ಬಿಡಿಸ್ಬೋದು? 20ನ 2 ಸಲ ಬರೀಬೇಕು. 20 ಗುಂಡ್ಲೆ 19 ಅಂತ ಹೇಳಿ ಇದಕ್ಕೆ ನಾವು 2ರಿಂದ ಭಾಗ ಮಾಡಬೇಕು. ಆವಾಗ 2 ಒಂದ್ಲೆ 2 ಹತ್ತಲೆ 20 ಆಗ್ತೈತಿ. ಮುಂದುವರಿದು 10 ಗುಣಿಸು 19 ಈಕ್ವಲ್ ಟು 190, 190. 20 ಜನ ಹಸ್ತಲಾಘವ ಮಾಡಿದ್ರಂದ್ರೆ ಒಟ್ಟು ಹಸ್ತಲಾಘವಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 190. ಇನ್ನು ಇದರೊಳಗೆ 14 ಜನ ಏನು ಮಾಡ್ತಾರೆ ಅಂದ್ರೆ ಪರಸ್ಪರ ಅವ್ರು ಶೇಕ್ ಹ್ಯಾಂಡ್ ಮಾಡೋಂಗಿಲ್ಲ. ಹಂಗಾರೆ ಇವ್ರು 14 ಜನ ಶೇಕ್ ಹ್ಯಾಂಡ್ ಮಾಡೋದಿಲ್ಲ ಅಂತಂದ್ರೆ ಇವ್ರದ್ದು ಎಷ್ಟಾಗುತ್ತೆ ಅನ್ನೋದನ್ನು ಫಸ್ಟ್ ನೋಡೋಣ. 14 ಜನ ಅದಾರು. ಇಲ್ಲಿ ಶೇಕ್ ಹ್ಯಾಂಡ್ ಮಾಡಬೇಕಂದ್ರೆ 2 ಕೈಗಳು ಬೇಕು. ಈ 14 ಜನರಲ್ಲಿ 2 ಕೈ ಸೇರಿದಾಗ ಶೇಕ್ ಹ್ಯಾಂಡ್ ಆಗ್ತದೆ. ಇದನ್ನು ಕೂಡ ನಾವು ಇದೇ ರೀತಿ ಬರೀಬೇಕು. 14 ಗುಂಡ್ಲೆ 13, ಅದನ್ನು ಒಂದು ಕಡಿಮೆ ಮಾಡಿದಾಗ 2 ಸಲ ಬರ್ದಂಗೆ ಆಗ್ತೈತಿ. ಕೆಳಗೆ 2. ನೆಕ್ಸ್ಟ್ 2 ಒಂದ್ಲೆ 2 ಏಳೆ ಮಾಡಿದಾಗ 13 ಏಳೆ 91. 13 ಗುಣಿಸು 7 ಇಸ್ ಈಕ್ವಲ್ ಟು 91. ನೋಡಿರಿ, ಇದರಲ್ಲಿ 91 ಜನ ಹಸ್ತಲಾಘವ ಮಾಡೋಂಗಿಲ್ಲ ಅಂದಂಗೆ. ಹಂಗಾರೆ ಇನ್ನು ಉಳಿದಿರ್ತಕ್ಕಂಥ 190 ಜನ ಟೋಟಲ್ದಾಗ 190 ಜನ ಹಸ್ತಲಾಘವ ಮಾಡಬೇಕಾಗಿತ್ತು. ಬಟ್ ಅದರಲ್ಲಿ 91 ಜನ ಮಾಡೋಂಗಿಲ್ಲ. 91 ಹಸ್ತಲಾಘವ ಆಗೋದಿಲ್ಲ. ಅದ್ರಾಗ ನಾವು 190 ಕಳೆದೀವಂತಂದ್ರೆ ಇದು ಆಗುತ್ತದೆ, ಟೋಟಲ್ ಆಗುತ್ತದೆ. ಅದರೊಳಗೆ ಇಷ್ಟು ಜನ ಆಗೋದಿಲ್ಲ, ಇಷ್ಟು ಹಸ್ತಲಾಘವ ಸಂಖ್ಯೆ ಆಗೋದಿಲ್ಲ. ಟೋಟಲ್ 190 ಹಸ್ತಲಾಘವ ಆಗಬೇಕಾಗಿತ್ತು. ಬಟ್ ಅದರಲ್ಲಿ 91 ಹಸ್ತಲಾಘವಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ 14 ಜನ ಹಸ್ತಲಾಘವ ಮಾಡೋದಿಲ್ಲ. ಯಾಕಂದ್ರೆ ಒಟ್ಟು ಹಸ್ತಲಾಘವಗಳ ಸಂಖ್ಯೆ 91. ಇದರಲ್ಲಿ ಮೈನಸ್ ಮಾಡಿದಾಗ ಎಷ್ಟು ಬರುತ್ತಂದ್ರೆ 99. ನೋಡಿ, ಒಟ್ಟು ಹಸ್ತಲಾಘವಗಳ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ 99, ಅಥವಾ ಒಟ್ಟು ಸೆಕೆಂಡ್ಗಳ ಸಂಖ್ಯೆ 99. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್. ಇನ್ನು ಅದೇ ರೀತಿ 4ನೇ ಪ್ರಶ್ನೆ, ನೀರಿನ ಬಾಟಲಿಯ ಬೆಲೆ 20 ರೂಪಾಯಿ, ಅದರಲ್ಲಿ ಬಾಟಲಿಯ ಬೆಲೆಯು ಸೇರಿದೆ. ನೀರಿನ ಬೆಲೆ ಬಾಟಲಿಗಿಂತ 15 ರೂಪಾಯಿ ಹೆಚ್ಚಾದರೆ ಬಾಟಲಿಯ ಬೆಲೆ ಎಷ್ಟು? ನೋಡ್ರಿ, ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಮೊದಲು ಏನು ಮಾಡ್ಯಾರಂದ್ರೆ ವಾಟರ್ ಬಾಟಲ್ ಬೆಲೆ ಎಷ್ಟೈತಿ? 20 ರೂಪಾಯಿ ಐತಿ. ಅದರಲ್ಲಿ ಬಾಟಲಿಯ ಬೆಲೆ ಕೂಡ ಸೇರೈತಿ. ಅಂದ್ರೆ ಪ್ರೈಸ್, ನಾವು ಬೆಲೆಯನ್ನು ಪ್ರೈಸ್ ಅಂತ ತಗೊಳ್ಳೋಣ. ಇದರೊಳಗೆ ಬಾಟಲ್ ರೇಟು ಜೊತೆಗೆ ಮತ್ತು ಯಾವುದಂತಂದ್ರೆ ವಾಟರ್ ರೇಟ್, ಪ್ರೈಸ್ ಆಫ್ ಬಾಟಲ್ನ ಮತ್ತು ಪ್ರೈಸ್ ಆಫ್ ವಾಟರ್ ಎರಡೂ ಸೇರಿರೋ ಎಷ್ಟಾಗಬೇಕು? 20 ರೂಪಾಯಿ ಆಗಬೇಕು. ಅವ್ರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ನೀರಿನ ಬಾಟಲಿಯ ಬೆಲೆ 20 ರೂಪಾಯಿ ಐತಿ. ಅದರಲ್ಲಿ ಬಾಟಲಿಯ ಬೆಲೆಯೂ ಕೂಡ ಸೇರಿದೆ. ಅಂದ್ರೆ ಬಾಟಲಿ ಬೆಲೆ ಇರಬೇಕು, ನೀರಿನ ಬೆಲೆ ಇರಬೇಕು, ಎರಡು ಕೂಡಿಸಿದ್ರೆ 20 ರೂಪಾಯಿ ಆಗ್ತದೆ. ನೆಕ್ಸ್ಟ್ ನೀರಿನ ಬೆಲೆ ಬಾಟಲಿಗಿಂತ, ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್, ನೀರಿನ ಬೆಲೆ ಬಾಟಲಿಗಿಂತ 15 ರೂಪಾಯಿ ಹೆಚ್ಚಾದರೆ ನೀರಿನ ಬೆಲೆ ಅಂದ್ರೆ ಪ್ರೈಸ್ ಆಫ್ ವಾಟರ್ ಅನ್ನೋದು ಏನೈತಿ, ಪ್ರೈಸ್ ಆಫ್ ವಾಟರ್ ಅನ್ನೋದು ಎದಕ್ಕೆ ಸಮ ಆಗ್ತೈತೆ ಅಂದ್ರೆ ಬಾಟಲಿಗಿಂತ 15, ಬಾಟಲಿಯ ಬೆಲೆಗಿಂತ ಬಾಟಲಿಗಿಂತ 15 ರೂಪಾಯಿ ಜಾಸ್ತಿ ಇದೆ. ಅಂದ್ರೆ ಇದು 15 ರೂಪಾಯಿ ಹೆಚ್ಚಂತ ನಾವು ತಿಳ್ಕೊತೀವಿ. ಪ್ಲಸ್ ಬಾಟಲಿಯ ಬೆಲೆಗಿಂತ 15 ರೂಪಾಯಿ ಜಾಸ್ತಿ ಇದೆ. ನಾವು ಇದನ್ನ ಈ ರೀತಿ ಬರಿಬೋದು, ಪ್ರೈಸ್ ಆಫ್ ಬಾಟಲ್. ವಾಟರ್ನ ಬೆಲೆ ಏನೈತಿ, ಬಾಟಲಿಯ ಬೆಲೆಗಿಂತ 15 ರೂಪಾಯಿ ಜಾಸ್ತಿ ಐತಿ. ಅಥವಾ ನಾವು ಪ್ರೈಸ್ ಆಫ್ ಬಾಟಲ್ ಪ್ಲಸ್ 15 ಅಂತ ಕೂಡ ನಾವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಇದನ್ನು ಒಂದನೇ ಸಮೀಕರಣ, ಇದನ್ನು ನಾವು ಸೆಕೆಂಡ್ ಇಕ್ವೇಷನ್ ಅಂತ ತೊಗೊಂಡಾಗ ಇಲ್ಲಿ ನೋಡಿ PW = 15 ಪ್ಲಸ್ PB ಅಂತ ಐತಿ. ನಾವು ಒಂದನೇ ಹೇಳಿಕೆಯಲ್ಲಿ PW ಇದ್ದಲ್ಲಿ ಇದನ್ನು ಬರೀಬೇಕು. ನಾವಿಲ್ಲಿ ಏನು ಕಂಡುಹಿಡಿಯಬೇಕಾಗೈತಿ ಅಂದ್ರೆ
ಪಿ ಬಿಯ ಬೆಲೆ ಕಂಡುಹಿಡಿಯಬೇಕಾಗಿತ್ತು. ಪಿ ಬಿಯ ಬೆಲೆ ಪ್ರೈಸ್ ಆಫ್ ಬಾಟಲ್ ಬೇಕಾದಾಗ ಒಂದನೇ ಸಮೀಕರಣದಲ್ಲಿ ಪಿ ಬಿ ಪ್ಲಸ್ ಪಿ ಡಬ್ಲ್ಯೂ ಈಕ್ವಲ್ ಟು 20 ರೂಪಾಯಿ ಆಗೈತಿ. ಅದ ಪಿ ಡಬ್ಲ್ಯೂ ಜಾಗದಾಗ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಈ ಪಿ ಡಬ್ಲ್ಯೂ ಈಕ್ವಲ್ ಟು 15 ಪ್ಲಸ್ ಪಿ ಬಿಯನ್ನು ಇದ್ರಾಗ ಆದೇಶ ಮಾಡಬೇಕು. ಅವಾಗ ಏನಾಗ್ತೈತಿ ಪಿ ಬಿ ಪ್ಲಸ್ ಪಿ ಡಬ್ಲ್ಯೂ ಅಂತಂದರೆ ಇಲ್ಲಿ ನಮ್ಮದು 15 ಪ್ಲಸ್ ಪಿ ಬಿ ಮುಂದುಗಡೆ ಇರ್ತಕ್ಕಂಥದ್ದು 20. ನೆಕ್ಸ್ಟ್ ಇಲ್ಲಿ ಪಿ ಬಿ ಪ್ಲಸ್ ಪಿ ಬಿ ಎರಡನ್ನೂ ಕೂಡಿಸಿದಾಗ 2 ಟೈಮ್ಸ್ ಪಿ ಬಿ ಅಂತ ಬರ್ತೈತಿ ಪ್ಲಸ್ ಈಕ್ವಲ್ ಟು 20. ಅದೇ ರೀತಿ ಪ್ಲಸ್ 15 ಈ ಕಡೆ ಬಂದಾಗ ಮೈನಸ್ 15. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದುವರಿದು 2 ಟೈಮ್ಸ್ ಪಿ ಬಿ ಈಸ್ ಈಕ್ವಲ್ ಟು 20ರಲ್ಲಿ 15 ಕಳೆದಾಗ 5. ನೆಕ್ಸ್ಟ್ ಕೊನೆಯದಾಗಿ ಪ್ರೈಸ್ ಆಫ್ ಬಾಟಲ್ ಈಸ್ ಈಕ್ವಲ್ ಟು 5/2. ಎರಡನ್ನು ಈ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ ಆಗ್ತದೆ. 5ರಾಗ 2 ಭಾಗ ಮಾಡಿದ್ವಿ ಅಂತಂದ್ರೆ ಬಾಟಲಿಯ ಬೆಲೆ ಎಷ್ಟಾತಂದ್ರೆ ಇಲ್ಲಿ 2.5 ರೂಪಾಯಿ. ಅದಕ್ಕಿಲ್ಲಿ ಸರಿಯಾದ ಉತ್ತರ ಮೊದಲನೇ ಆಯ್ಕೆ 2.5 ಅಥವಾ 2.50. ಇನ್ನು ಅದೇ ರೀತಿ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ಈ ಒಂದು ಪ್ರಶ್ನೆ ಒಂದು ಸ್ವಲ್ಪ ದೊಡ್ಡದಿದೆ. ಒಂದು ಘನ ಪೆಟ್ಟಿಗೆಯೊಳಗೆ ಒಂದು ಗೋಲಾಕಾರದ ಚೆಂಡನ್ನು ಇರಿಸಲಾಗಿದೆ. ಚೆಂಡಿನ ವ್ಯಾಸವು ಪೆಟ್ಟಿಗೆಯ ಬದಿಗಳಂತೆ ಇದ್ದರೆ ಪರಿಮಾಣದ ಅಂದಾಜು ಶೇಕಡಾವಾರು ಎಷ್ಟು ಖಾಲಿಯಾಗಿರ್ತದೆ. ಒಂದು ಘನ ಅಂದರೆ ಈ ರೀತಿ ಇರ್ತದೆ. ಮೊದಲಿಗೆ ನೋಡ್ರಿ, ಘನ ಅಂದರೆ ಈ ರೀತಿ ಇರುವಂಥದ್ದು ಪೆಟ್ಟಿಗೆ. ಘನ ಇದು ಆಯತ ಘನ ಆದತಿ, ಬಟ್ ನೀವು ಕಲ್ಪನೆ ಮಾಡ್ಬೇಕು ಈ ರೀತಿ ಘನ ಇರ್ತದೆ. ಇದು ಘನ, ಈ ರೀತಿ ಬಾಕ್ಸ್ ಇರ್ತೈತಿ. ನಾವು ಅದನ್ನು ತೋರಿಸ್ಬೇಕಾದಾಗ ಚಿತ್ರ ತೆಗಿಬೇಕಾದ್ರೆ ಈ ರೀತಿ ತೆಗಿತೀವಿ. ಆಮೇಲೆ ಇದರೊಳಗೆ ಏನು ಮಾಡ್ತಾರೆ, ಇದರೊಳಗೆ ಒಂದು ಚೆಂಡನ್ನು ಇರಿಸಲಾಗಿದೆ. ಇದರೊಳಗೆ ಚೆಂಡು ಅಂದರೆ ಅದು ಕೂಡ ಘನನ ಗೋಳ ಅಂತ ಕರಿತೀವಿ ನಾವು. ಇದರೊಳಗೆ ಒಂದು ಚೆಂಡನ್ನು ಇರಿಸಿದಾಗ ಫಾರ್ ಎಕ್ಸಾಂಪಲ್ ನೋಡಿರಿ, ಇದೊಂದು ಚೌಕ ಐತಂದ್ರೆ ಘನ ಅಂದ್ರೆ 4 ಬದಿಗಳು ಸಮ ಇರ್ತಕ್ಕಂಥದ್ದು. ಒಂದು ನಾಲ್ಕು ಬದಿಗಳು ಸಮ ಇರ್ತಕ್ಕಂಥದಕ್ಕೆ ನಾವು ಘನ ಅಂತ ಕರಿತೀವಿ. ಇದರೊಳಗೆ ನಾವು ಗೋಳ ಅಥವಾ ಚೆಂಡನ್ನು ಇರಿಸಿದಾಗ ಈ ರೀತಿ ಅದು ಹೋಗಿ ಏನಾಗ್ತಿತ್ತು ಅಂದ್ರೆ ಆ ಘನದೊಳಗಡೆ ಚೆಂಡು ಹೋಗಿ ಕುಳಿತುಕೊಳ್ಳುತ್ತದೆ. ಆವಾಗ ಇಲ್ಲಿ ಘನದ ಬದಿ ಮತ್ತು ಆ ಗೋಳದ ವ್ಯಾಸ 2 ಸಮ ಆಯ್ತು ಇಲ್ಲಿ. ನೆಕ್ಸ್ಟ್ ಅಲ್ಲಿ ಎಷ್ಟು ಶೇಕಡಾವಾರು ಖಾಲಿಯಾಗಿರ್ತದೆ ಅಂದ್ರೆ ಖಾಲಿಯಾಗಿರ್ತಕ್ಕಂಥ ಪ್ರದೇಶ ಅಂದ್ರೆ ಇದು ನೋಡಿ, ಈ ಕಾರ್ನರ್ದಲ್ಲಿ ಇರ್ತಲ್ಲ, ಇದು ಖಾಲಿಯಾಗಿರ್ತಕ್ಕಂಥ ಪ್ರದೇಶ. ನಾವು ಮಾಡಬೇಕಾಗಿರೋದು ಏನಂತಂದರೆ ಇಲ್ಲಿ ಮೊದಲು ಆ ಘನಫಲವನ್ನು ಕಂಡುಹಿಡಿಬೇಕು. ಅದರ ಜೊತೆ ಗೋಳದ ಘನಫಲವನ್ನು ಕಂಡುಹಿಡಿಬೇಕು. ನಮಗೆ ಇಲ್ಲಿ ಖಾಲಿಯಾಗಿರ್ತಕ್ಕಂಥ ಪ್ರದೇಶ ಬೇಕಾದ್ರೆ ಘನಫಲದಲ್ಲಿ ಗೋಳದ ಘನಫಲವನ್ನು ಮೈನಸ್ ಮಾಡಬೇಕು. ಒಂದು ಸ್ವಲ್ಪ ದೊಡ್ಡದಿರ್ತಕ್ಕಂಥ ಪ್ರಶ್ನೆ ನೋಡಿ. ಮೊದಲು ನಾವು ಘನಫಲವನ್ನು ಮಾಡಬೇಕಾಗಿತ್ತಂದ್ರೆ L³ ಅಂತ ಮಾಡ್ತೀವಿ. ಅದರ ಬದಿ ಘನ ಅಂದ್ರೆ ಉದ್ದ ಅಗಲ ಎತ್ತರ 3 ಸಮ ಆಗಿರ್ತೈತಿ. ಅದಕ್ಕೆ ನಾವು ಘನಫಲ L³ ಅಂತ ಎಲ್ ಅಂತ ತೊಗೊಂಡಿವಿ ಅಂದ್ರೆ ಅದರ ಘನಫಲ ಏನಾಗಿರ್ತೈತಿ L³. ಆ ಘನದ ಬದಿ ಏನಿರಲಿ ಅಂತಂದ್ರೆ ಈಗ ಸದ್ಯಕ್ಕೆ ನಾವು L ಅಂತ ತೊಗೋಬೇಕು. ನೆಕ್ಸ್ಟ್ ಇನ್ನು ಗೋಳದ ಘನಫಲ ಮಾಡಬೇಕಾದ್ರೆ ಸೂತ್ರ ಈ ರೀತಿ ಬರ್ತದೆ ನೋಡ್ರಿ. ಅಲ್ಲಿ ಯಾವ ರೀತಿ ಸೂತ್ರ ಬರ್ತದೆ ಅಂದ್ರೆ ಇಲ್ಲಿ 4/3 πr³. ಈ ಫಾರ್ಮುಲಾಗಳು ನಮ್ಗೆ ನೆನಪಿಡಬೇಕು. 4/3 πr³. ನೆಕ್ಸ್ಟ್ ಅವ್ರು ಹೇಳಿರೋದು ಏನಂತಂದ್ರೆ ಚೆಂಡಿನ ವ್ಯಾಸವು ಪೆಟ್ಟಿಗೆಯ ಬದಿಗಳಂತೆ ಇದೆ. ಚೆಂಡಿನ ವ್ಯಾಸ ಅಂದರೆ ಇದು ವ್ಯಾಸ, ಇದು ಚೆಂಡಿಲ್ಲ ಐತೆ ಅಂದರೆ ಇಲ್ಲಿಂದ ಇಲ್ಲಿ ತಕ್ಕ ಇರ್ತಕ್ಕಂಥ ವ್ಯಾಸ. ಈ ವ್ಯಾಸ ಆಮೇಲೆ ಇದು ಬದಿ ಘನದ ಬದಿ ಆಮೇಲೆ ಚೆಂಡಿನ ವ್ಯಾಸ 2 ಸೇಮ್ ಅದಾವೆ. ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಇಲ್ಲಿ ತ್ರಿಜ್ಯ ಬೇಕು. ತ್ರಿಜ್ಯ ಅಂತಂದ್ರೆ ವ್ಯಾಸದ ಅರ್ಧ. ನಮಗಿಲ್ಲಿ ವ್ಯಾಸ ಅಂದ್ರೆ ಡೈಮೀಟ್ರ್ ಅಂತ ತೊಗೋತೀವಿ. ಡೈಮೀಟ್ರ್ ಅಂದ್ರೆ ಎಲ್ಲಗೆ, ಯಾಕಂದ್ರೆ ಘನದ ಬದಿ ಚೆಂಡಿನ ವ್ಯಾಸಕ್ಕೆ ಸಮ ಐತೆ. ಹಂಗಾರೆ ನಮ್ಗೆ ತ್ರಿಜ್ಯ ಬೇಕಾದಾಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಆ ವ್ಯಾಸದ ಅರ್ಧ ಮಾಡ್ಕೋತೀವಿ ನಾವು. ವ್ಯಾಸ ಅಂದ್ರೆ ಡಿ ಅಂದ್ರೆ ಎಲ್ಲ, ಇದ್ರಾಗ L/2 ಆಗುತ್ತೆ. ನೆಕ್ಸ್ಟ್ ಮುಂದುವರಿದು ನೋಡಿರಿ ಒಂದು ಸ್ವಲ್ಪ. 4/3 ಇಂಟು ಪೈ ಬೆಲೆ ಇಲ್ಲಿ
22 ಡಿವೈಡೆಡ್ ಬೈ 7. ಆರ್ ಅಂದ್ರೆ ನಮ್ಮದಲ್ಲಿ L/2 ಐತಿ. L/2 ಅನ್ನು ಕ್ಯೂಬ್ ಇರೋದ್ರಿಂದ 3 ಸಲ ಬರ್ಕೋಬೇಕು ನಾವು, 3 ಟೈಮ್ಸ್ L/2 ಇಂಟು L/2. ಈಗ ನೋಡಿರಿ ಇಲ್ಲಿ 4 ಐತಿ, ಇಲ್ಲಿ 2 2 2 4, ಅದ್ಮೇಲೆ ಇದೊಂದು 4 ಕ್ಯಾನ್ಸಲ್ ಆಗ್ತದೆ. ಅದ್ರ ಜೊತೆಗೆ 2 1 2 11. ಹಂಗಾರೆ ಇದ್ರ ಉತ್ತರ ಎಷ್ಟು ಬರ್ತದೆ ಅಂದರೆ ಇಲ್ಲಿ ಮ್ಯಾಲೆ 11, ಮೇಲ್ಗಡೆ 11, ಕೆಳಗಡೆ 3 7 21. L ಇಂಟು L ಅಂತಂದ್ರೆ ಇದೇನಾಗ್ತೈತಿ L³ ಅಂದರೆ ಇದು ಅದರ ಘನಫಲ, ಗೋಳದ ಘನಫಲ. ನಮ್ಗೆ ಬೇಕಾಗಿರೋದಂಥದ್ದು ಏನಂತಂದ್ರೆ ಇಲ್ಲಿ ಖಾಲಿ ಆಗಿರ್ತಕ್ಕಂಥದ್ದು ಘನಫಲ ಬೇಕು. ಆ್ಯಕ್ಚುಲಿ ಇಲ್ಲಿ ಈ ಕಾರ್ನರ್ದಾಗ ಅಷ್ಟೇ ಖಾಲಿ ಇರ್ತೈತಿ, ಗೊತ್ತಿರಬೇಕು. ಹಂಗಾದ್ರೆ ಆ ಖಾಲಿ ಆಗಿರ್ತಕ್ಕಂಥ ಘನಫಲ ನೋಡ್ರಿ, ಅದನ್ನು ಹೆಂಗೆ ಮಾಡ್ಬೋದು, ನಾವು ವಿಡ್ಯಾಶ್ ಅಂತ ತಗೋತೀನಿ. ಘನದ ಘನಫಲ L³ ಐತಲ್ಲ, ಈ ಘನದ ಘನಫಲ L³ ಗೋಳದ ಘನಫಲವನ್ನು ಮೈನಸ್ ಮಾಡ್ಕೋಬೇಕು. L1/21 ಇಂಟು L³. ನೆಕ್ಸ್ಟ್ ಇದೇನಾಗ್ತೈತಿ, L³ 21ರಿಂದ ಈ ಕಡೆ ಗುಣಾಕಾರ ಆಗ್ತೈತಿ. 21 L³ ಮೈನಸ್ 11 L³ ಡಿವೈಡೆಡ್ ಬೈ 21. 21ರಲ್ಲಿ 11 ಕಳಿಬೇಕಿಲ್ಲ, L³ ಸೇಮ್ ಇರೋದ್ರಿಂದ 21ರಲ್ಲಿ 11 ಕಳೆದಾಗ 10 ಬರ್ತೈತಿ. 10/21 L³. ಇದು ಏನಂತಂದ್ರೆ ಖಾಲಿಯಾದ ಘನಫಲ. ನೆಕ್ಸ್ಟ್ ಇಲ್ಲಿ ಗೋಳದ ಘನದ ಘನಫಲ ಕಂಪೇರ್ ಮಾಡಿದ್ರೆ ಖಾಲಿಯಾದ ಘನಫಲ ಎಷ್ಟು ಪ್ರಮಾಣದಲ್ಲಿ ಐತೆ QR. ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಶೇಕಡ ಘನದ ಘನಫಲ ಕಂಪೇರ್ ಮಾಡಿದಾಗ ಘನದ ಘನಫಲ ಕಂಪೇರ್ ಮಾಡಿದಾಗ ಎಷ್ಟು ಘನಫಲ ಖಾಲಿ ಐತೆ ಅಂತ ನೋಡಿದಾಗ ನಾವಿಲ್ಲಿ ಏನು ಮಾಡ್ಬೋದು, ಟೋಟಲ್ ಖಾಲಿಯಾಗಿರ್ತಕ್ಕಂಥ ಘನಫಲ ಇಷ್ಟು, ಟೋಟಲ್ ಖಾಲಿಯಾದ ಘನಫಲ ಇದು. ಇದಕ್ಕೆ ಆಯತದ ಘನಫಲದಿಂದ ಡಿವೈಡ್ ಮಾಡಬೇಕು. ಆಯತ ಘನಫಲ ಅಲ್ಲ, ಘನದ ಘನಫಲ ಎಷ್ಟಂದ್ರೆ ಇಲ್ಲಿ L³. ಇದರಿಂದ ಭಾಗಾಕಾರ ಮಾಡಿದಾಗ ಕೆಳಗಡೆ ಬರ್ಕೋಬೇಕು, ಇಂಟು 100 ಮಾಡ್ಕೋಬೇಕು. L³ ಇಲ್ಲಿ ಕ್ಯಾನ್ಸಲ್ ಆಗ್ತೈತಿ, ಯಾಕಂದ್ರೆ ಶೇಕಡಾದಾಗ ಕೇಳ್ಯಾರಂದ್ರೆ ನಾವಿಲ್ಲಿ ಇಂಟು 100 ಮಾಡಬೇಕು. 10/21 ಅಂದ್ರೆ 10/21 ಇಂಟು 100 ಅಂತಂದಾಗ 47 ಪಾಯಿಂಟ್ ಸಮಥಿಂಗ್ ಬರ್ತೈತಿ, 47.67 ಹಿಂಗೇನೋ ಬರ್ತೈತಿ. ಇದನ್ನು ನಾವು ಮುಂದಿನ ಸಂಖ್ಯೆಗೆ ಅಂದಾಜುಗೊಳಿಸಿದಾಗ ಖಾಲಿಯಾಗಿರ್ತಕ್ಕಂಥ ಘನ ಪ್ರದೇಶ ಎಷ್ಟಪ್ಪ ಅಂದ್ರೆ ಇಲ್ಲಿ 48%. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಕೊನೆಯ ಆಯ್ಕೆ 48. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಮೆಂಟಲ್ ಎಬಿಲಿಟಿಯ ವಿಡಿಯೋಗೋಸ್ಕರ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.